ತಮ್ಗೆ ಗೊತ್ತಿರ್ಲಿ, ನಾ ಮಹಾರಾಷ್ಟ್ರೀಯನ, ಹೌದು, ಕೊಲ್ಲಾಪುರ. ಮಹಾರಾಷ್ಟ್ರದಲ್ಲಿ ಹುಟ್ಟು ಬೆಳೆದಿ ನಾವೇ. ನನ್ ಕನ್ನಡ ನಿಮ್ಗೆ ನಾ ನ್ಯಾಚುರಲಿ ಅಷ್ಟು 100% ಸರಿ ಇಲ್ಲ. Perfect ಇದೆ sir. ಆದ್ರೆ ನಾ ವಿಧಾನಸಭೆಯಲ್ಲಿ ಬಂದ್ಮೇಲೆ ನಾ ಕನ್ನಡದಲ್ಲಿ ಮಾತಾಡಿದ್ದೇನೆ. ಈಗೂ ನಾ ಕನ್ನಡ ಭಾಷೆನ ಮಾಡ್ತೇನೆ, ಯಾರು ಅನ್ನಂಗಿಲ್ಲ. ಹಾ ಗೊತ್ತಾಗ್ತೈತಿ ಇವ್ ಮಾತೃಭಾಷೆ ಅಲ್ಲ ಅಂತ. ಆದ್ರ ಕಲ್ತ್ಕೊಂಡಿದ್ದೇನೆ, ಕಲಿಬೇಕು. ಯಾವ ತಾಯಿ ನನಗ್ ಹೊಟ್ಟಿಗೆ ಹಾಕ್ತಾಳ? ತಾಯಿ ಗೌರವ ಕೊಡ್ಲಿಲ್ಲ ಅಂದ್ರೆ ನಾ ಮನುಷ್ಯ ಅಲ್ಲ. ಈಗ ನಾ ಕನ್ನಡಿಗ, ಕರ್ನಾಟಕ ನಾಡಿನಲ್ಲಿ ಊಟ ಮಾಡ್ತೇನೆ, ಬೆಳೀತಾ ಇದ್ದೇನೆ. ಕರ್ಮಭೂಮಿ ನಂದ, ಆ ತಾಯಿ ಗೌರವ ಕೊಡುವಂತ ಧರ್ಮ ನಂದ. ಅದು ಮರಿಬಾರ್ದು. ಕನ್ನಡ ತಾಯಿ ಬಗ್ಗೆ ಅಭಿಮಾನದಿಂದ ಮಾತಾಡಿದ್ರಿ. ನಮಗೂ ಒಂದು ಕ್ಯೂರಿಯಾಸಿಟಿ, ನಿಮ್ ತಂದೆ ತಾಯಿನ ಯಾವ ರೀತಿ ನೆನ್ಸ್ಕೋತೀರಾ ಸರ್? ಯಾಕಂದ್ರೆ ಸಂಜಯ್ ಪಾಟೀಲ್ ಶಾಸಕರಾಗಿ ಅಥವಾ ಟ್ರಸ್ಟ್ ಇಂದ ಗೊತ್ತು ನಮಗೆ. ನಿಮ್ ಪೇರೆಂಟ್ಸು ಬ್ಯಾಕ್ಗ್ರೌಂಡ್ ಹೇಗೆ? ನನ್ನ ಪೇರೆಂಟ್ಸ್ ಎಲ್ಲರೂ ಸಾಮಾನ್ಯ ರೈತರ, ಆದ್ರ ಮಹಾರಾಷ್ಟ್ರ ಮೂಲ. ನಮ್ ಬೆಳೆಸ್ಬೇಕಾದ್ರೆ ಬಹಳ ಅವ್ರ ರಾತ್ರಿ ಆಗಲಿ ದುಡಿದು ನಮಗ್ ಬೆಳೆಸಿದ್ದಾರೆ. ಅವ್ರು ಅದೇನೇ ನಮ್ಮ ಪರವಾಗಿ ಮಾಡಿದರು ಹೇಳ್ತಾರಲ್ಲ, ನೀವು ಕೆಲವೊಂದು ವಿಷಯ ಬಗ್ಗೆ ಬಹಳ ಮಾತಾಡ್ಬೋದು. ತಂದೆ ತಾಯಿಯವ್ರ ಬಗ್ಗೆ ಮಾತಾಡೋದಕ್ಕಷ್ಟ, ಎಷ್ಟು ಮಾತಾಡೋದು ಕಡಿಮೆ ಅದ. ಮತ್ತ ಅದಕ್ಕೆ ಕಂಪ್ಯಾರಿಸನ್ ಮಾಡಕ್ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಮಾತನ್ನು, ಅವ್ರಿಗೆ ಶಬ್ದದಲ್ಲಿ ಅವ್ರು ಮಾಡಿದ ಕೆಲ್ಸಕ್ಕೆ ಹೇಳೋದನ್ನು ಸಾಧ್ಯ. ಅವ್ರು ಏನು ಮಾಡ್ತಾರದ ಅದಕ್ಕೂ ನೋ ಲಿಮಿಟ್ಸ್. ಅದಕ್ಕೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿಲ್ಲ ಅಂತ ನನ್ನ ಭಾವನೆ. ಎಷ್ಟು ದೊಡ್ಡ ಮಾತು.